ಹಾಯ್ ನಮಸ್ತೆ. ಇವತ್ತೊಂದು ಪುಟ್ಟ ಉಪಕಥೆ. ಒಂದು ಹಳ್ಳಿಲಿ ಒಂದು ಗಂಡ ಹೆಂಡತಿ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಪುಟ್ಟ ಮಗು, ಒಂದು 6-7 ವರ್ಷ ಮಗು. ಗಂಡನಿಗೆ ಇದ್ದಕ್ಕಿದ್ದಾಗೆ ಅನಾರೋಗ್ಯ ಆಗುತ್ತೆ. ಸರಿ, ಹೆಂಡತಿ ಹೇಳ್ತಾಳೆ, ಮೀನು ಹಿಡಿಯೋಕ್ಕೆ ಹೋಗ್ತಾ ಇರ್ತಾನೆ ಅವನು, ನಿಮ್ಮ ಜೊತೆ ನಾನು ಬರ್ತೀನಿ, ನಿಮ್ಗೊಬ್ರಿಗೆ ಆಗ್ತಾ ಇಲ್ಲ, ಇವಾಗ ಹುಷಾರಿಲ್ಲ ಅಂತ ಇಬ್ಬರು ಹೋಗೋಕ್ಕೆ ಶುರು ಮಾಡ್ತಾರೆ. ಮಗುನ ನದಿ ದಡದಲ್ಲಿ ಕುಂಡಿಸ್ಬಿಟ್ಟು ಅವ್ನಿಗೊಂದು ಸ್ವಲ್ಪ ತಿಂಡಿ ಕೊಟ್ಬಿಟ್ಟು, ಅಲ್ಲಿ ಕೃಷ್ಣ ಪರಮಾತ್ಮನ ದೇವಸ್ಥಾನ ಇರುತ್ತೆ, ಹೋಗಿ ಕೃಷ್ಣನಿಗೆ ಒಪ್ಪಿಸ್ತಾಳೆ, ನನ್ನ ಮಗ ಜವಾಬ್ದಾರಿ ನಿನಗೆ ಭಗವಂತ ಅಂತ. ಪ್ರತಿದಿನ ಇದೇ ನಡೆಯುತ್ತೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ಮಗು ಎತ್ಕೊಂಡು ಹೋಗ್ತಾರೆ. ಮಗು ಅಲ್ಲೇ ಆಟ ಆಡ್ಕೊಳ್ತಾ ಸೇಫಾಗಿರುತ್ತೆ. ಕೃಷ್ಣ ಪರಮಾತ್ಮಗೆ ಒಪ್ಪಿಸಿದ್ಮೇಲೆ ಬಿಟ್ಕೊಡ್ತಾನ. ಹಾಗೆ ಈ ತುಂಬ ದಿನ ಆದಮೇಲೆ ಒಂದು ದಿವಸ ಓದೋರು ಬರೋದೇ ಇಲ್ಲ. ಮಗು ಸಂಜೆ ಆಗಿ ರಾತ್ರಿ ಆಗುತ್ತೆ, ಮಗುಗೆ ಭಯ ಆಗುತ್ತೆ. ದೇವಸ್ಥಾನದ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕತ್ಲೆಲಿ ಪಿಳಿ ಕಣ್ಣು ಬಿಡ್ತಾ ಅಳುತ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಒಬ್ರು ಯಾರೋ ವಯಸ್ಸಾದವರು ಒಂದು ದೀಪ ಹಿಡ್ಕೊಂಡು ಬೇಟಾ ಅಂತ ಬರ್ತಾರೆ. ಹೋಗಿದೆ, ತಬ್ಗೊಳುತ್ತೆ ಆ ಮಗು. ಯಾರೋ ಬಂದರು ನಾನು ಅಂತೇಳಿ ಖುಷಿಗೆ ಹೋಗಿ ತಬ್ಕೊಂಡು ಅಳುತ್ತೆ ಜೋರಾಗಿ. ಅಳ್ಬೇಡ, ಅಪ್ಪ ಅಮ್ಮ ಬರ್ತಾರೆ, ನನ್ನ ಕಳಿಸಿದ್ದಾರೆ, ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಹೀಗೆ ದಿನ ಕಳೆಯುತ್ತೆ. ತಾತನ ಜೊತೆ ಹುಡುಗನ ದಿನ ಕಳೆಯುತ್ತೆ. ಹುಡುಗನಿಗೆ ಏನಂದರೆ ಅವತ್ತಿಂದ ಕೃಷ್ಣನಿಗೆ ಗುಡಿ ಸ್ವಚ್ಛ ಮಾಡೋದು, ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು. ತಾತನು ಇವರು ಇದೇ ಕೆಲಸ ಆಗ್ಬಿಡುತ್ತೆ. ಏನು ವಿಷಯ ಅಂದರೆ, ಅವರು ಮೀನು ಹಿಡಿಯೋಕ್ಕೆ ಹೋದವರು ಹಲೆಗಳ ರಭಸಕ್ಕೆ ಹಾಗೆ ಕುಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸರಿ, ಸ್ವಲ್ಪ ದಿವಸ ಆದಮೇಲೆ ತಾತನು ಕಾಣೆಯಾಗ್ತಾರೆ. ತಾತ ಯಾರು, ಎಲ್ಲಿಂದ ಬಂದರು, ಯಾರಿಗೂ ಗೊತ್ತಿಲ್ಲ. ಮತ್ತು ಅಷ್ಟೊತ್ತಿಗೆ ಹುಡುಗ ಸ್ವಲ್ಪ ದೊಡ್ಡವನಾಗಿರ್ತಾನೆ, ಬುದ್ಧಿ ಬಂದಿರುತ್ತೆ. ಸರಿ, ತಾತ ಎಲ್ಲಿ ಹೋದ್ರು ಅಂತ ಇವನು ಪಾಡಿಗೆ ಇವನು ಕೃಷ್ಣನ ಸೇವೆಯಲ್ಲಿ ಮಗ್ನನಾಗ್ಬಿಡ್ತಾನೆ. ಎಷ್ಟು ವಯಸ್ಸಾಯಿತು, ವರ್ಷಗಳು ಹೋಗ್ಬಿಡ್ತು, ದಿನಗಳು ಹೋಗ್ಬಿಡ್ತು, ವರ್ಷಗಳು ಹೋಗ್ಬಿಡ್ತು. ಹಾಗೆ ತುಂಬ ವಯಸ್ಸು ಆಗ್ಬಿಡ್ತು ಆ ವ್ಯಕ್ತಿಗೆ. ತುಂಬ ವಯಸ್ಸಂದರೆ ಎಷ್ಟು ವಯಸ್ಸಂದರೆ ಹೀಗೆ ಬಗ್ಗೋಷ್ಟು ವಯಸ್ಸಾಗೋಯ್ತು. ನಿಂತಿರೋ ಕೃಷ್ಣ ಇವನಿಗೆ ಅಭಿಷೇಕ ಮಾಡೋಕ್ಕೆ, ತಿಲಕ ಇಡೋಕ್ಕೆ, ಹೂಮಾಲೆ ಹಾಕೋಕ್ಕೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಊರವರೆಲ್ಲ ಹೇಳ್ತಾರೆ, ಸಾಕು ನಿಮಗೂ ವಯಸ್ಸಾಯಿತು, ಬೇರೆಯವ್ರಿಗೆ ಬಿಟ್ಕೊಟ್ಬಿಡಿ ಅಂತ. ಯಾರಿಗೆ ತಾನೇ ಬಿಟ್ಕೊಡೋಕೆ ಮನಸ್ಸು ಬರುತ್ತೆ? ಇಷ್ಟು ದಿನ ಇಷ್ಟು ಅಟ್ಯಾಚ್ಮೆಂಟು ಕೃಷ್ಣ, ಅವ್ರ ಜೀವನವೇ ಕೃಷ್ಣ ಆಗ್ಬಿಟ್ಟಿರ್ತಾನೆ ಫುಲ್ಲು. ಆಮೇಲೆ ಆಯಿತು, ಇನ್ನು ಊರವ್ರ ಮಾತಿಗೆ ಒಪ್ಪಲೇಬೇಕಲ್ಲ ಅಂದ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಕೃಷ್ಣನಿಗೊಂದು ಕೃತಜ್ಞತೆ ಹೇಳ್ತಾ, ಇಷ್ಟು ವರ್ಷ ನಿನ್ನ ಸನ್ನಿಧಿಲಿ ನನಗೆ ಸೇವೆ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ನಿನಗೊಂದು ಕೃತಜ್ಞತೆ ಅಂತ ಹೇಳ್ತಾ ಹೊರಟು ಬಂದು ಮಲ್ಕೊಳ್ತಾರೆ. ಮಲ್ಕೊಂಡ್ರೆ ರಾತ್ರಿ ಬಂದು ಅವ್ರಿಗಷ್ಟು ನೋವಿರುತ್ತೆ, ನಿದ್ದೆನೂ ಬರಲ್ಲ. ಯಾವುದೋ ಒಂದು ಟೈಮಲ್ಲಿ ನಿದ್ದೆ ಮಾಡಿರ್ತಾರೆ, ಕನ್ಸಲ್ಲಿ ಬರ್ತಾನೆ ಕೃಷ್ಣ. ನಿನ್ನ ಕಾಲ ಇರೋವರೆಗೂ ನೀನು ನನಗೆ ಸೇವೆ ಮಾಡಬೇಕು, ನಿಮ್ಮಮ್ಮ ನನಗೆ ಒಪ್ಪಿಸ್ಬಿಟ್ಟು ಹೋಗಿದ್ದಾಳೆ ನಿನ್ನನ್ನು, ಕೃಷ್ಣ ಪರಮಾತ್ಮ ನೀನೇ ನನ್ನ ಮಗನ ನೋಡ್ಕೊಬೇಕು ಅಂತ ಹೇಳಿ ಕನಸು ಕಂಡುಬಿಟ್ಟು ನೋಡಿದ್ರೆ ಯಾರೂ ಇಲ್ಲ. ಸರಿ, ಬೆಳಗ್ಗೆ ದೇವಸ್ಥಾನ ಹತ್ರ ಬರ್ತಾರೆ, ಎಲ್ಲರೂ ಊರವರು ಬರ್ತಾರೆ ದೇವಸ್ಥಾನಕ್ಕಂತ. ಬೀಗ ತೆಗೆದ್ರೆ ಚಮತ್ಕಾರನೋ ಅದ್ಭುತನೋ ಏನೋ ಗೊತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕೈಲಾಗ್ದಿದ್ದು ಏನಿದೆ ಅಲ್ವಾ? ಅವನೇ ಜಗದ್ ಒಡೆಯ. ನಿಂತಿರೋನು ಶಾಂತವಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಚಕ್ಕ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಖುಷಿ ಒಂದು ಕಡೆ, ಅದ್ಭುತ. ಮತ್ತು ತಮ್ಮ ಅಂತ್ಯಕಾಲ ಇರೋವರೆಗೂ ಅವರೇ ಶ್ರೀಕೃಷ್ಣ ಪರಮಾತ್ಮನ ಸೇವೆ ಮಾಡ್ತಾರೆ. ಎಷ್ಟು ಅದ್ಭುತ ಅಲ್ವಾ? ಜೈ ಶ್ರೀಕೃಷ್ಣ.